RSSನ ಮತ್ತು ಇಡೀ ದೇಶದಲ್ಲಿ ಕೋಮು ಗಲಭೆಗಳನ್ನು ಎಬ್ಬಿಸುವಂತಹ ಮನುಷ್ಯರ ಮಧ್ಯೆ ದ್ವೇಷ ವೈಷಮ್ಯವನ್ನು ಹುಟ್ಟಿಸುವಂತಹ RSSನ ಪಡೆ ಮಾತ್ರ ಈ ದೇಶದ ಭವಿಷ್ಯನ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳ್ತಿದ್ದಾರೆ ವಿದ್ಯಾರ್ಥಿಗಳು. ನಿಜವಾಗ್ಲೂ ಕೂಡ ಈ ದೇಶದ ಸಂವಿಧಾನದ ಬಗ್ಗೆ ಏನಾದರೂ ಕಿಂಚಿತ್ ಗೌರವವನ್ನು ನರೇಂದ್ರ ಮೋದಿ ಸರ್ಕಾರ ಉಳಿಸ್ಕೊಂಡಿದ್ರೆ ಅವರು ತಕ್ಷಣದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರನ್ನು ವಜಾ ಮಾಡಬೇಕು. ಕಳೆದ 1.5 ದಶಕದಿಂದ ಇರತಕ್ಕಂಥ BJP ಸರ್ಕಾರ ಸಂಪೂರ್ಣವಾಗಿ ಶಿಕ್ಷಣವನ್ನು ಖಾಸಗೀಕರಣ ಮಾಡಬೇಕು, ಒಂದು ರೀತಿ ಬಿಸ್ನೆಸ್ ಆಗಿ ನಡೆಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ನೀಟನ್ನು ಯಾವುದೇ ರೀತಿಯಲ್ಲೂ ರದ್ದು ಮಾಡಲಿಲ್ಲ. NTA ಮೂಲಕ ಇವತ್ತು ಇಡೀ ಪ್ರಶ್ನೆ ಪತ್ರಿಕೆಯನ್ನು ಒಂದು ಖಾಸಗಿಯವರಿಗೆ ನಿರ್ವಹಣೆ ಮಾಡೋಕ್ಕೆ ಕೊಟ್ಟಿರೋದೇನೆ ಇವತ್ತು ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಲಿಕ್ಕೆ ಒಂದು ಸಾಧ್ಯತೆ ಆಗಿರುವಂಥದ್ದು. ಆ ಸಂವಿಧಾನವನ್ನು ಇಟ್ಟು ಪಾರ್ಲಿಮೆಂಟಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರಲ್ಲ, ಆ ಪ್ರಮಾಣ ವಚನಕ್ಕೆ ಬದ್ಧರಾಗಿದ್ದರೆ ಅವರು ಇವತ್ತು NDA ಸರ್ಕಾರದ ವಿರುದ್ಧ ಮಾತಾಡೋಕ್ಕೆ ಸಾಧ್ಯ ಆಗಬೇಕು. ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ ಅಂತ ಹೇಳೋಕ್ಕಾಗಬೇಕು. ಇಡೀ ದೇಶಾದ್ಯಂತ ಹೋರಾಟಗಳು ನಡೀತಾ ಇದ್ರೂ ಸಮೇತ ಲಜ್ಜೆಗೆಟ್ಟ ಈ ಕೇಂದ್ರ BJP ಸರ್ಕಾರ ತನ್ನದೇನು ತಪ್ಪಿಲ್ಲ ಅಂತೇಳಿ ನಿರ್ಲಜ್ಜತೆಯಿಂದ ವಹಿಸ್ತಾ ಇರೋದು. ವಾಂಗ್ಚುಕ್ ಮತ್ತು ನೀಟ್ ಹಗರಣವನ್ನು ವಿರೋಧಿಸಿ ಎಲ್ಲ ಕಡೆಗಳಲ್ಲೂ ಪ್ರತಿಭಟನೆ ನಡೀತಾ ಇದೆ. ಅದರ ಭಾಗವಾಗಿ ನೀವು ಕೂಡ ಮಾಡ್ತಾ ಇದ್ದೀರಿ. ಏನೇನು ಬೇಡಿಕೆಗಳಿದ್ದಾವೆ ಅಂತ ನೋಡಿ. ಕಳೆದ 21 ದಿವಸದಿಂದ ಏನು ಸೋನಮ್ ವಾಂಗ್ಚುಕ್ ಅವರು ಆ ದೆಹಲಿಯ ಜಂತರ್ ಮಂತರಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ರು. ಅವರು ಒಂದು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ, ದೇಶದ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ತಿದ್ರು. ಇಲ್ಲಿ ಪಕ್ಷಾತೀತವಾಗಿ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು, ದೇಶ ಪ್ರೇಮಿ ಸಂಘಟನೆಗಳು ಅದಕ್ಕೆ ಬೆಂಬಲ ಕೊಟ್ಟಿದ್ವು. ಯಾಕಂತೇಳಿದ್ರೆ ವಿದ್ಯಾರ್ಥಿಗಳೇ ಮುಂದಿನ ಈ ದೇಶದ ಭವಿಷ್ಯ ಅಂತೇಳಿ. ಯಾಕಂದರೆ ಇವತ್ತು ನೀಟ್ ಮೂಲಕ ಕಳೆದ 2-3 ದಶಕದಿಂದ ಇದ್ರ ಬಗ್ಗೆ, ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇದೆಲ್ಲವೂ ಕೂಡ ನೀಟಲ್ಲಿ ಆಗ್ತಾ ಇರುವಂಥ ಅನ್ಯಾಯವನ್ನು ಪ್ರಶ್ನೆ ಮಾಡ್ತಾನೆ ಬರ್ತಿದೆ. ಅಂಥ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಕಳೆದ 1.5 ದಶಕದಿಂದ ಇರತಕ್ಕಂಥ BJP ಸರ್ಕಾರ ಸಂಪೂರ್ಣವಾಗಿ ಶಿಕ್ಷಣವನ್ನು ಖಾಸಗೀಕರಣ ಮಾಡಬೇಕು, ಒಂದು ರೀತಿ ಬಿಸ್ನೆಸ್ ಆಗಿ ನಡೆಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ನೀಟನ್ನು ಯಾವುದೇ ರೀತಿಯಲ್ಲೂ ರದ್ದು ಮಾಡಲಿಲ್ಲ. ಅದಕ್ಕೆ ಬದಲಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತೇಳಿ NTA ಮೂಲಕ ಇವತ್ತು ಇಡೀ ಪ್ರಶ್ನೆ ಪತ್ರಿಕೆಯನ್ನು ಒಂದು ಖಾಸಗಿಯವರಿಗೆ ನಿರ್ವಹಣೆ ಮಾಡೋಕ್ಕೆ ಕೊಟ್ಟಿರೋದೇನೆ ಇವತ್ತು ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಲಿಕ್ಕೆ ಒಂದು ಸಾಧ್ಯತೆ ಆಗಿರುವಂಥದ್ದು. ಇಂಥದ್ದೊಂದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಶಿಕ್ಷಣ ಇಲಾಖೆ, ಅದರ ಮಂತ್ರಿ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು. ನಂದು 56 ಇಂಚು ಎದೆ ಅಂತೇಳಿ ಹೇಳುವಂಥ ಪ್ರಧಾನಿಗಳು, ಅವ್ರಿಗೆ 56 ಇಂಚಿಲ್ಲ, ಬದಲಾಗಿ ಅವರ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ಚರ್ಮ 56 ಇಂಚಾಗಿದೆ. ಯಾಕಂದರೆ ಸ್ವತಂತ್ರ ಪೂರ್ವದಲ್ಲೇ ನಮ್ಮ ಮಹಾತ್ಮ ಗಾಂಧಿಯವರಾಗಿರ್ಬೋದು, ಭಗತ್ ಸಿಂಗ್ ಅವರಾಗಿರ್ಬೋದು, ಬ್ರಿಟಿಷರನ್ನ ವಿರೋಧಿಸಿ ಉಪವಾಸ ಮಾಡಿದಾಗ ಅಂಥ ಒಂದು ಹೀನಾತಿಹೀನ ಮನಸ್ಸಿದ್ದಂಥ ಅಂದಿನ ಬ್ರಿಟಿಷ್ ಸರ್ಕಾರವು ಕೂಡ ತಕ್ಕ ಮಟ್ಟಿಗೆ ಚರ್ಚೆಗೆ ಬರ್ತಿತ್ತು, ಅದು ರಾಜಿಗೆ ಬರ್ತಿತ್ತು. ಆದರೆ ಅದಕ್ಕಿಂತ ಹೀನವಾಗಿ ಇವತ್ತು ಭಾರತ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ NDA BJP ಸರ್ಕಾರ ನಡ್ಕೊಳ್ತಾ ಇದೆ. ಇಂಥ ಒಂದು ಸರ್ವಾಧಿಕಾರಿ ಧೋರಣೆ ವಿರುದ್ಧ ವಿದ್ಯಾರ್ಥಿಗಳ ಜೊತೆಗೆ ನಾವು ಕಾರ್ಮಿಕರು, ರೈತರು ಇದ್ದೀವಿ ಅಂತೇಳಿ ಒಂದು ಬೆಂಬಲ ಕೊಡಲಿಕ್ಕೆ ಇವತ್ತೇನು ಸಂಸತ್ ಚಲೋ ಮಾಡ್ತಿದ್ದಾರೆ. ಹಾಗಾಗಿ ಅದು ಕೇವಲ ದೆಹಲಿಯಲ್ಲಿ ನಡೆಯುವಂಥ ಹೋರಾಟ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲ ಜನರು ಕೂಡ ನಡೆಸಬೇಕಾದಂಥದ್ದು. ಯಾಕಂದರೆ ಕಾರ್ಮಿಕರ ಮಕ್ಕಳೇ ಇವತ್ತು ವಿದ್ಯಾರ್ಥಿಗಳಾಗಿರ್ತಕ್ಕಂಥದ್ದು. ನಮ್ಮ ದುಡಿಮೆಯ ಅರ್ಧಕ್ಕೂ ಹೆಚ್ಚು ಪಾಲು ಇವತ್ತು ಶಿಕ್ಷಣಕ್ಕೆ ಹೋದರೆ ಬದುಕಿಗೆ ಏನಾಗ್ತದೆ ಅನ್ನುವಂಥ ಪ್ರಶ್ನೆ ಇರೋದು. ನಮ್ಮ ಸಂವಿಧಾನದಲ್ಲಿ ಶಿಕ್ಷಣ ಒಂದು ಮೂಲಭೂತ ಹಕ್ಕಾಗಬೇಕು ಅಂತೇಳಿ ಕೊಟ್ಟಿದ್ದಾರೆ. ಸಂವಿಧಾನದ ಆಶಯಗಳು ಎತ್ತಿಡಿಬೇಕು. ಇವತ್ತು ನಿಜವಾಗ್ಲೂ ಅಂಬೇಡ್ಕರ್ ಅವರು ತಂದಂತಹ ಮತ್ತು ಅವತ್ತಿನ ಹೋರಾಟದ ಮೂಲಕ ಶಿಕ್ಷಣ ಒಂದು ಮೂಲಭೂತ ಹಕ್ಕಾಗಬೇಕು ಅಂತ ಮಾಡಿದಂಥ ಈ ಆಶಯ ಏನಿದೆ, ಆ ಆಶಯ ಫಲಪ್ರದ ಆಗಬೇಕು ಅಂತೇಳಿ ಇವತ್ತು ನಾವೆಲ್ಲ ಒಂದು ಇಡೀ ದೇಶದಲ್ಲಿ ಕಾರ್ಮಿಕ ಸಂಘಟನೆಗಳು ಸುಮಾರು ಒಂದು 40 ಲಕ್ಷಕ್ಕೂ ಹೆಚ್ಚು ಜನ ಈ ಬೆಂಬಲಕ್ಕೆ ನಿಂತಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಪ್ರತಾಪ್ ಸಿಂಹ ಅಂತೇಳಿ CITUನ ರಾಜ್ಯ ಉಪಾಧ್ಯಕ್ಷ. ಸೋನಮ್ ವಾಂಗ್ಚುಕ್ ಅವರು ಇವತ್ತೊಂದು ಲೆಟರ್ ಬರೆದವ್ರೆ, ಅದರ್ ಪಾರ್ಟೀಸ್ ಬೇರೆ ಪಕ್ಷಗಳು ನಂಗೆ ಸಪೋರ್ಟ್ ಮಾಡೋ ಇಶ್ಯೂ ತಗೋತೀನಿ ಪಾರ್ಲಿಮೆಂಟಲ್ಲಿ ಅಂದರೆ ನಾನು ಉಪವಾಸನ ಎಂಡ್ ಮಾಡ್ತೀನಿ. ಈಗ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕು, ಇಲ್ಲಾಂದರೆ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅಂತ ಇಲ್ಲ. ಬೇರೆ ಪಕ್ಷಗಳು ಇದರ ವಿಷಯ ತಗೊಂಡು ಪಾರ್ಲಿಮೆಂಟಲ್ಲಿ ಮಾತಾಡ್ತೀನಿ, ನಾನು ಹಾಸ್ಪಿಟಲ್ ಹತ್ರ ಬಂದು ನಾವು ಇದ್ರ ಬಗ್ಗೆ ನಾವು ವಿಚಾರಿಸಿ ನಾವು ನಿಮ್ಮ ಜೊತೆ ಸೇರ್ತೀವಿ ಅಂತ ಹೇಳಿದರೆ ನಾನು ಇದನ್ನು ಉಪವಾಸ ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಪಕ್ಷದಿಂದ ನೀವೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಅಲ್ಲ, ಈಗ ಮೊದಲನೇದಾಗಿ ಆ ಪತ್ರ ನಿಜವಾಗ್ಲೂ ಬಂದಿದೆಯಾ ಅನ್ನುವಂಥದ್ದನ್ನು ನೋಡಬೇಕು. ಎರಡನೇದು, ಈಗಾಗಲೇ CPM ಪಕ್ಷ ಆ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ನಮ್ಮ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಂಥ MA ಬೇಬಿ ಅವರು ಮತ್ತು
ಬೃಂದಾ ಕಾರಟ್ ಅವರು ಎಲ್ಲರೂ ಕೂಡ ಹೋಗಿ ಹೋರಾಟವನ್ನು ಬೆಂಬಲಿಸಿ ಬಂದಿದ್ದಾರೆ. ಹಾಗಾಗಿ ಈಗಾಗಲೇ ನಾವು ಅದ್ರ ಜೊತೆಗೆ ನಿಂತಿರೋದ್ರಿಂದ ಪ್ರತ್ಯೇಕವಾಗಿ ಕೊಡುವಂಥದ್ದು ಯಾವುದೂ ಇಲ್ಲ. ಮತ್ತು ನಾವು ಹೋರಾಟದ ಜೊತೆಗೆ ಸಂಪೂರ್ಣವಾಗಿದ್ದೀವಿ. ಮತ್ತು ಸೋನಮ್ ವಾಂಗ್ಚುಕ್ ಅವ್ರನ್ನ ಅಲ್ಲಿಂದ ಬಲವಂತವಾಗಿ ಎತ್ಕೊಂಡು ಹೋದ್ಮೇಲೆ ಇವತ್ತು SFI ಸಂಘಟನೆಯ ಒಂದು ಆದರ್ಶ್ ಎಂ ಸಾಜಿ ಮತ್ತು ಐಶೆ ಘೋಷ್ ಅವರು ಆ ಹೋರಾಟದ ಪರಂಪರೆಯನ್ನು ಮುಂದುವರಿಸಿದ್ದಾರೆ. ಹಾಗಾಗಿ ಅವರು ಆ ರೀತಿಯಾಗಿ ಹೇಳಿದರೆ ಖಂಡಿತವಾಗ್ಲೂ ಕೂಡ ಇವತ್ತು ವಿದ್ಯಾರ್ಥಿ ಸಂಘಟನೆ ಜೊತೆಗೆ ಕಾರ್ಮಿಕ ಸಂಘಟನೆಗಳು ಮತ್ತು ಎಡಪಕ್ಷಗಳ ಜೊತೆಗೆ ನಿಲ್ತವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದಂತಹ NTA ಫಸ್ಟ್ ಟೈಮ್ ಅಲ್ಲ. ಅವರ ನೇತೃತ್ವದಲ್ಲಿ ನೀಟಂತಹ ಪರೀಕ್ಷೆಗಳು ಶುರುವಾದ ಮೇಲೆ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದ್ದು 24ರಲ್ಲಾಗಿದೆ. ಒಂದು ಕಮಿಟಿನ ಮಾಡಿದರು, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕೂಡ ಆಗಿತ್ತು. ಆದರೆ ಆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕೊಟ್ಟಿರುವಂತಹ ಶಿಫಾರಸನ್ನು, ರಿಪೋರ್ಟನ್ನು ಕೇಂದ್ರ ಸರ್ಕಾರ ಒಪ್ಕೊಳ್ಳಿಲ್ಲ. ಬದಲಿಗೆ BJPಯ ನೇತಾರರು ಧರ್ಮೇಂದ್ರ ಪ್ರಧಾನ್ ಸೇರಿದಂತೆ ಹೇಳಿದಂತಹ ಮಾತೇನು ಅಂದರೆ, ಆ JPC ಯಾರೆಲ್ಲ ಇರ್ತಾರೆ ಅಂತ ನಿಮ್ಗೆ ಗೊತ್ತಲ್ಲ, ಹಾಗಾಗಿ ನಾವು ಅವ್ರ ವರದಿಯನ್ನು ತಗೊಳ್ಳೋದಿಲ್ಲ, ನಮ್ಮದೇ ಬೇರೆ ವರದಿ ಮಾಡ್ತೀವಿ. ಅದಾಗುವ ಬೆನ್ನಲ್ಲೇ ಬಂತು ಈ ವರ್ಷದ್ದು ಕೂಡ 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದ್ದು. ಈಗಲೂ ಕೂಡ NTAಯನ್ನು ರದ್ದು ಮಾಡಿ, NITನ ರದ್ದು ಮಾಡಿ ನೀವು ಅಂತ ಹೇಳಿದ್ರೆ ಮಾಡಲಿಕ್ಕೆ ತಯಾರಿಲ್ಲ. ಇವರು ವಿಶ್ವಗುರುನ? ಇವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ, ಆ್ಯಕ್ಚುಲಿ ಸಬ್ಕಾ ಸಾಥ್ ಸಬ್ಕಾ ವಿನಾಶ ಮಾಡ್ತಾ ಇರುವಂತಹ ವಿನಾಶ ವ್ಯಕ್ತಿಗಳು ಇವರು, ವಿನಾಶ ಪುರುಷರು. ನರೇಂದ್ರ ಮೋದಿ ಮತ್ತು ಮೋದಿ ಶಾ ನೇತೃತ್ವದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಯೋಜಿತ ಸರ್ಕಾರ ಏನು ನಡೀತಾ ಇದೆ, ಇದು ಈ ದೇಶವನ್ನು ವಿನಾಶ ಮಾಡೋದಕ್ಕೇನೆ ಮಾಡ್ತಾ ಇರೋದು. ಅದು ಇಲ್ಲದೇ ಇದ್ದರೆ ವಿದ್ಯಾರ್ಥಿಗಳ ಭವಿಷ್ಯ ಜೊತೆಗೆ ಚೆಲ್ಲಾಟ ಆಡ್ತಾ ಇರಲಿಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಪೊಲಿಟಿಕಲ್ ಪಾರ್ಟಿ ಅಲ್ಲ ಅದು. ಆ ಒಬ್ಬ ಯುವಕರ ಮನಸ್ಸಿನಲ್ಲಿ ಇದ್ದಂತಹ ಒಂದು ಆಕ್ರೋಶವನ್ನು ಹೊರಹಾಕಿದ ಬಗೆಗೆ ಇಡೀ ದೇಶದಿಂದ ವಿದ್ಯಾರ್ಥಿಗಳು ಮತ್ತು ಯುವಜನರ ಸ್ಪಂದನೆ ಹೇಗಿತ್ತು ಅಂದರೆ, ಕನಿಷ್ಠ ಆಗಲಾದ್ರೂ ಕನಿಷ್ಠ ಸೆನ್ಸಿಗೆ ಈ ಸರ್ಕಾರ ಬಂದಿದ್ದಿದ್ರೆ ಇಷ್ಟು ದೊಡ್ಡ ಅನಾಹುತ ಆಗ್ತಾ ಇರಲಿಲ್ಲ. 16 ಜನ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡ್ರು. ಯಾಕೆ? ಅವ್ರ ದೇಶದ ಭವಿಷ್ಯ ಆಗಿರಲಿಲ್ವಾ? ಕೇವಲ RSSನ ಮತ್ತು ಇಡೀ ದೇಶದಲ್ಲಿ ಕೋಮು ಗಲಭೆಗಳನ್ನು ಎಬ್ಬಿಸುವಂತಹ ಮನುಷ್ಯರ ಮಧ್ಯೆ ದ್ವೇಷ, ವೈಷಮ್ಯವನ್ನು ಹುಟ್ಟಿಸುವಂತಹ RSSನ ಪಡೆ ಮಾತ್ರ ಈ ದೇಶದ ಭವಿಷ್ಯನ? ಈ ದೇಶದ ಯುವಜನರು, ಮಕ್ಕಳು, ವಿದ್ಯಾರ್ಥಿಗಳು ಅವರ ಭವಿಷ್ಯಕ್ಕೆ ಒಂದು ಆಶಾಕಿರಣವಾಗಿ ಇರೋಕ್ಕಾಗದೇ ಇದ್ದರೆ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಹೊರಡಬೇಕು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳ್ತಿದ್ದಾರೆ ವಿದ್ಯಾರ್ಥಿಗಳು. ನಿಜವಾಗ್ಲೂ ಕೂಡ ಈ ದೇಶದ ಸಂವಿಧಾನದ ಬಗ್ಗೆ ಏನಾದರೂ ಕಿಂಚಿತ್ ಗೌರವವನ್ನು ನರೇಂದ್ರ ಮೋದಿ ಸರ್ಕಾರ ಉಳಿಸ್ಕೊಂಡಿದ್ರೆ ಅವರು ತಕ್ಷಣದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರನ್ನು ವಜಾ ಮಾಡಬೇಕು. ಅದಿಲ್ಲದೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವರನ್ನ ನೀವು ವಜಾ ಮಾಡಬೇಕು ಅಂತ ಖಂಡಿತವಾಗ್ಲೂ ಎಲ್ಲರ ಡಿಮ್ಯಾಂಡು. ಯಾರು ಬರಬೇಕು ಪ್ರಶ್ನೆ ಅಲ್ಲ. ಒಬ್ಬ ಅಯೋಗ್ಯ ಅಲ್ಲಿ ಕೂಡುದು ಅಷ್ಟೇ. ಅದು ಸರ್ಕಾರದ ಪ್ರಿರಾಗೇಟಿವ್. ಯಾವ ಪಕ್ಷ ಸರ್ಕಾರ ನಡೆಸುತ್ತಾ ಅವ್ರ ಪ್ರಿರಾಗೇಟಿವ್. ನಾನು ಹೇಳೋಕ್ಕಾಗಲ್ಲ ಇಂಥವ್ರನ್ನ ಶಿಕ್ಷಣ ಮಂತ್ರಿ ಮಾಡಿ ಅಂತ. ಆದರೆ ಅವರು ಅಯೋಗ್ಯತನವನ್ನು ಪ್ರದರ್ಶನ ಮಾಡಿದಾರಲ್ಲ, ಅವ್ರು ಯಾಕೆ ಇರಬೇಕು? ಜೊತೆಗೆ ನಾನು NDA ಮಿತ್ರಕೂಟಗಳಾಗಿ ಇರುವಂತಹ ಪಕ್ಷಗಳಿದಾವಲ್ಲ, ಅವರಿಗೇನಾದರೂ ಕನಿಷ್ಠ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಅವರಿಗೇನಾದರೂ ಈ ದೇಶದ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡುವುದರ ಬಗ್ಗೆ ಕನಿಷ್ಠ ಆಕ್ರೋಶ ಇದ್ದರೆ ಅವ್ರು ಹೊರಗೆ ಬರಬೇಕು. ಅದರಿಂದ ಇವತ್ತಿಂದ ಅಧಿವೇಶನ ಶುರುವಾಗಿದೆ. ಅಧಿವೇಶನದಲ್ಲಿ ಎದ್ದು ನಿಂತು ಪ್ರಶ್ನೆ ಮಾಡಬೇಕು NDA ಮಿತ್ರಕೂಟ. ನಿಜವಾಗ್ಲೂ ಈ ದೇಶದ ಸಂವಿಧಾನದ ಅಡಿಯಲ್ಲಿ, ಅವರು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಅವರೇನಾದ್ರು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದು ಹೌದಾದರೆ ಆ ಸಂವಿಧಾನವನ್ನು ಇಟ್ಟು ಪಾರ್ಲಿಮೆಂಟಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರಲ್ಲ, ಆ ಪ್ರಮಾಣ ವಚನಕ್ಕೆ ಬದ್ಧರಾಗಿದ್ದರೆ ಅವರಿವತ್ತು NDA ಸರ್ಕಾರದ ವಿರುದ್ಧ ಮಾತಾಡೋಕ್ಕೆ ಸಾಧ್ಯ ಆಗಬೇಕು. ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ ಅಂತ ಹೇಳೋಕ್ಕಾಗಬೇಕು. ಹಾಗಾಗಿ ನಾವು ಕೇಳೋದಿಷ್ಟೇ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಕೊಡದೇ ಇದ್ದರೆ ನರೇಂದ್ರ ಮೋದಿ ಸರ್ಕಾರ ಅವರನ್ನು ವಜಾ ಮಾಡಬೇಕು. ಮತ್ತು ಆ NAT ಏನಿದೆಯಲ್ಲ ಅದರ ವಿರುದ್ಧ ತನಿಖೆಯನ್ನು ಸಮಗ್ರವಾಗಿ ಮಾಡಬೇಕು. ಫ್ಯಾಸಿಸ್ಟ್ ಸಿದ್ಧಾಂತ ಆಧಾರಿತ ಇರುವಂತಹ ಕೇಂದ್ರ BJP ಸರ್ಕಾರ ಇಡೀ ದೇಶದ
ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಿಡಿತದ ಮೇಲೆ ತನ್ನ ಸರ್ವಾಧಿಕಾರವನ್ನು ಸ್ಥಾಪಿಸುವ ಭಾಗವಾಗಿ ಇವತ್ತು ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ಮತ್ತು ಈ ದೇಶದ ಎಲ್ಲ ಪ್ರವೇಶ ಪರೀಕ್ಷೆಗಳು ಅದು ಈ ಹಿಂದೆ ರಾಜ್ಯದ ಸುಪರ್ದಿಯಲ್ಲಿ ನಡೀತಾ ಇತ್ತು. ಆವಾಗ ಇಷ್ಟು ಪ್ರಾಬ್ಲಮ್ಸ್ ಇರಲಿಲ್ಲ, ಪಾರದರ್ಶಕವಾಗಿರ್ತಿತ್ತು, ಸುಲಲಿತವಾಗಿ ವಿದ್ಯಾರ್ಥಿಗಳು ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯತೆಗಳಿತ್ತು. ಇವತ್ತು ಆ ಎಲ್ಲ ಪ್ರವೇಶ ಪರೀಕ್ಷೆಗಳನ್ನು, ಅದರಲ್ಲೂ ಬಹಳ ಮುಖ್ಯವಾಗಿ ನೀಟ್ ಪ್ರವೇಶ ಪರೀಕ್ಷೆಯನ್ನು ತನ್ನ ಹಿಡಿತಕ್ಕೆ ತಗೊಳ್ಳೋದ್ರ ಮೂಲಕ ಅದರ ನಿರ್ವಹಣೆಯನ್ನು ಖಾಸಗಿ ಸಂಸ್ಥೆಗೆ ವಹಿಸುವ ಮೂಲಕ ಇವತ್ತು 20 ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಕಾರಣವಾಗಿದೆ. ಇಡೀ ದೇಶಾದ್ಯಂತ ಹೋರಾಟಗಳು ನಡೀತಾ ಇದ್ದರೂ ಸಮೇತ ಲಜ್ಜೆಗೆಟ್ಟ ಈ ಕೇಂದ್ರ BJP ಸರ್ಕಾರ ತನ್ನದೇನು ತಪ್ಪಿಲ್ಲ ಅಂತೇಳಿ ನಿರ್ಲಜ್ಜತೆಯಿಂದ ವಹಿಸ್ತಾ ಇರೋದೇನಿದೆ, ಇದನ್ನು ರಾಜ್ಯದ CITU ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿಗಳು ತೀವ್ರವಾಗಿ ಖಂಡಿಸಿ ಇವತ್ತು ದೇಶವ್ಯಾಪಿ ಹೋರಾಟಕ್ಕೆ ಮುಂದಾಗಿದ್ದಾವೆ. ಇಂತಹ ಒಂದು ಸಂದರ್ಭ ಇತರೆ ರಾಜಕೀಯ ಸಂದರ್ಭದಲ್ಲಿ ನಿರ್ವಹಣೆ ಮಾಡಿದರೆ ಇಡೀ BJP ಪಕ್ಷ ಅದರ ಅಂಗಸಂಸ್ಥೆಗಳು ಬೀದಿ ಮೇಲೆ ಇರ್ತಿದ್ವು. ಇವತ್ತು ಏನಾಗಿದೆ ಅಂತೇಳಿ ಪ್ರಶ್ನೆ ಮಾಡ್ತಿದ್ದೇವೆ. ಇವತ್ತು ಈ ದೇಶದ ಬಹುಸಂಖ್ಯಾತ ಹಿಂದೂ ಮಕ್ಕಳು ಇದರಲ್ಲಿಲ್ವಾ? ಎಲ್ಲ ಧರ್ಮದ ಎಲ್ಲ ಜಾತಿಯ ವಿದ್ಯಾರ್ಥಿಗಳು ನೀಟ್ ಪ್ರವೇಶ ಪರೀಕ್ಷೆಯನ್ನು ಬರೆದಿದ್ದಾರೆ. ಆದರೆ ಇವತ್ತು ಜಾತಿ ರಾಜಕಾರಣ ಮಾಡೋರು, ಧರ್ಮದ ರಾಜಕಾರಣ ಮಾಡೋರು, ಜಾತಿ ಧರ್ಮದ ರಾಜಕೀಯ ಮಾಡುವಂಥ BJP ಪಕ್ಷಗಳು ಅತ್ಯಂತ ನಿರ್ಲಜ್ಜತೆಯಿಂದ ಏನು ನಿರ್ವಹಿಸ್ತಾ ಇದ್ದಾವೆ, ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನೀಟ್ ಪರೀಕ್ಷೆಯನ್ನು ರಾಜ್ಯದ ಸುಪರ್ದಿಗೆ ವಹಿಸಬೇಕು. ಜೊತೆಯಲ್ಲಿ 20 ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಮತ್ತು ಶಿಕ್ಷಣ ವ್ಯವಸ್ಥೆಯ ನೀಟ್ ಅರಾಜಕತೆಗೆ ಕಾರಣ ಆಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾವು CITU ಸಂಘಟನೆಯಿಂದ ಒತ್ತಾಯಿಸ್ತಾ ಇದ್ದೇವೆ. ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದ್ಗಡೆ BJP ನಾಯಕರ ಪಾತ್ರ ಇದೆ ಅಂತೇಳಿ ಚರ್ಚೆ ಆಗ್ತಾ ಇದೆ. ಹಲವಾರು ಜನರ ಬಂಧನ ಕೂಡ ಆಗಿದೆ. ಯಾಕೆ ಇನ್ನೂ BJP ಹಿಂದೇಟ್ ಆಗ್ತಾ ಇದೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ತಗೊಳ್ಳೋಕ್ಕೆ? ಅಂದರೆ ಭ್ರಷ್ಟಾಚಾರದ ವಿಷಯದಲ್ಲಿ ಅವರು ರಾಜಿಯಾಗಿರ್ತಕ್ಕಂಥದ್ದು. ಇಡೀ ಶಿಕ್ಷಣ ವ್ಯವಸ್ಥೆಯನ್ನು, ಪ್ರವೇಶ ಪರೀಕ್ಷೆಗಳನ್ನು ಖಾಸಗಿಯವರಿಗೆ ವಹಿಸುವ ಅವರ ರಾಜಕಾರಣ ಏನಿದೆ, ಅವರ ಹುಸಿ ಈ ದೇಶ ಪ್ರೇಮವನ್ನು ತೋರಿಸ್ತದೆ. ಯಾರು ದೇಶವನ್ನು ಪ್ರೀತಿಸ್ತಾರೆ ಅವರು ಶಿಕ್ಷಣ ವ್ಯವಸ್ಥೆಯನ್ನು ಸಾರ್ವತ್ರೀಕರಣಗೊಳಿಸ್ತಾರೆ, ಆರೋಗ್ಯ ವ್ಯವಸ್ಥೆಯನ್ನು ಸಾರ್ವತ್ರೀಕರಣಗೊಳಿಸ್ತಾರೆ. ದೇಶಭಕ್ತಿ ಇರೋರು ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಖಾಸಗಿಯವರಿಗೆ ತೆರೆದಿಡೋದಿಲ್ಲ, ಮಾರಾಟ ಮಾಡೋದಿಲ್ಲ. ಇವತ್ತು ಪ್ರೈವೇಟ್ ಪರ BJPಯ ರಾಜಕಾರಣದ ಮುಖವನ್ನು ಈ ಸಂದರ್ಭ ಮತ್ತು ಈ ಪ್ರಕರಣ ಕಳಚಿರೋದನ್ನು ತೋರಿಸ್ತದೆ. ಮೇಡಮ್, ಈ ರೀತಿ ಧರಣಿ ಮಾಡೋದ್ರಿಂದ ನಿಮ್ಗೆ ಏನಾದರೂ ಲಾಭ ಆಗುತ್ತೆ ಅಥವಾ ಲಾಭ ಅನ್ನೋದಕ್ಕಿಂತ ಹೆಚ್ಚು ಅಂದರೆ ನಿಮ್ಗೆ ಏನಾದರೂ ಉಪಯೋಗ ಆಗುತ್ತೆ, ಇದು ಕೇಂದ್ರಕ್ಕೆ ತಲುಪುತ್ತೆ ಅನ್ನುವಂತಹ ಏನಾದರೂ ಒಂದು ಭರವಸೆ ಇದೆ? ಖಂಡಿತವಾಗ್ಲೂ ಮೇಡಮ್, ಇವತ್ತು ಈ ನೀಟ್ ಅಕ್ರಮಗಳ ವಿರುದ್ಧ ದೇಶವ್ಯಾಪಿಯಾಗಿ ನಡೀತಾ ಇರುವಂಥ ಹೋರಾಟದಲ್ಲಿ ಸಂಘಟನೆಗಳು ಇದ್ದಾವೆ, ಸಂಸ್ಥೆಗಳು ಇದ್ದಾವೆ, ವ್ಯಕ್ತಿಗಳು ಇದ್ದಾವೆ. ಇದೆಲ್ಲವೂ ಸಮೇತ ಶಿಕ್ಷಣ ಪರ, ರಾಜಕೀಯದ ಪರ ನಡೀತಾ ಇರುವಂಥ ಹೋರಾಟ ಆಗಿದೆ. ಶಿಕ್ಷಣ ವ್ಯವಸ್ಥೆಯ ಉಳಿವಿಗಾಗಿ ನಡೀತಾ ಇರುವಂಥ ಹೋರಾಟ ಇದೆ. ಖಂಡಿತವಾಗ್ಲೂ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಇದು ವಿಸ್ತರಿಸ್ತದೆ. ಒಂದು ಕಡೆ ಮ್ಯಾಕ್ರೋ ಲೆವೆಲಲ್ಲೂ ವಿಸ್ತರಿಸ್ತದೆ, ಒಂದು ಮೈಕ್ರೋ ಲೆವೆಲಲ್ಲೂ ಇದು ವಿಸ್ತರಿಸ್ತದೆ. ಈ ಸಂದರ್ಭದ ಉಂಟಾಗ್ತಿರುವಂಥ ಒಂದು ಸಾಮಾಜಿಕ ಒತ್ತಡ, ರಾಜಕೀಯ ಒತ್ತಡ ಕೇಂದ್ರ BJP ಸರ್ಕಾರಕ್ಕೆ ತಕ್ಕ ಪಾಠವನ್ನು ಖಂಡಿತ ಕಲಿಸ್ತದೆ ಅಂತ ಒಂದು ಸಂದರ್ಭ ಇದಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಿಮ್ಮ ಹೆಸರು ಮೇಡಮ್? KS ಲಕ್ಷ್ಮಿ. ನಾನು ಬೆಂಗಳೂರು ದಕ್ಷಿಣ ಜಿಲ್ಲಾ ಸಮಿತಿಯ CITU ಜಿಲ್ಲಾ ಉಪಾಧ್ಯಕ್ಷೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ